ಮೂಡಾ ಸೈಟ್ಗಳ ಹಂಚಿಕೆಯಲ್ಲಿ ಅಕ್ರಮ ಪ್ರಕರಣ ಸಂಬಂಧಪಟ್ಟಂತೆ ವಿಚಾರಣಾ ಆಯೋಗಕ್ಕೆ ಕಾರ್ಯವ್ಯಾಪ್ತಿ ಷರತ್ತನ್ನು ವಿಧಿಸಲಾಗಿದೆ. ಕಾರ್ಯವ್ಯಾಪ್ತಿ ಷರತ್ತನ್ನು ರಾಜ್ಯ ಸರ್ಕಾರ ಇದೀಗ ವಿಧಿಸಿದೆ. ನಿವೃತ್ತ ನ್ಯಾಯಾಧೀಶರಾದ ಪಿಎನ್ ದೇಸಾಯಿ ನೇತೃತ್ವದ ಆಯೋಗ 2006 ರಿಂದ 2024 ಜುಲೈ 15ರವರೆಗಿನ ಸಮಗ್ರ ತನಿಖೆಯನ್ನ ನಡೆಸಬೇಕು. ಮೂಡಾ ರಚಿಸಿದ ಬಡಾವಣೆ, ಭೂಸ್ವಾಧೀನ ಪ್ರಕ್ರಿಯೆ, ಭೂಸ್ವಾಧೀನದಿಂದ ಕೈಬಿಟ್ಟಿರುವ ಪ್ರಕರಣಗಳು, ಎಲ್ಲ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಈ ಆಯೋಗ ಏನಿದೆ ಅದು ಮಾಹಿತಿಯನ್ನ ಕಲೆ ಹಾಕಲಿದೆ. ಅಂದ್ರೆ 2006 ರಿಂದ 2024ರವರೆಗೂ ಜುಲೈ 15ರವರೆಗಿನ ಸಮಗ್ರ ತನಿಖೆಯನ್ನ ಈ ಆಯೋಗ ನಡೆಸಲಿದೆ. ಮೂಡಾ ರಚಿಸಿದ ಬಡಾವಣೆ, ಭೂಸ್ವಾಧೀನ ಪ್ರಕ್ರಿಯೆ, ಭೂಸ್ವಾಧೀನದಿಂದ ಕೈಬಿಟ್ಟಿರುವಂತಹ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಈ ಆಯೋಗ ಕಲೆ ಹಾಕಲಿದೆ. ಮೂಡಾ ಸೈಟ್ಗಳ ಹಂಚಿಕೆಯಲ್ಲಿ ಅಕ್ರಮ ಪ್ರಕರಣ ಸಂಬಂಧಪಟ್ಟಂತೆ ಈಗ ವಿಚಾರಣಾ ಆಯೋಗಕ್ಕೆ ಕಾರ್ಯವ್ಯಾಪ್ತಿ ಷರತ್ತನ್ನು ವಿಧಿಸಿದೆ. ಕಾರ್ಯವ್ಯಾಪ್ತಿ ಷರತ್ತನ್ನು ರಾಜ್ಯ ಸರ್ಕಾರ ವಿಧಿಸಿದೆ. ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ನೇತೃತ್ವದ ಆಯೋಗ ಇದು 2006 ರಿಂದ 2024 ಜುಲೈ 15ನೇ ತಾರೀಕುವರೆಗೂ ಕೂಡ ಏನೆಲ್ಲ ನಡೆದಿದೆ ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆಯನ್ನ ಈ ಒಂದು ಆಯೋಗ ನಡೆಸಲಿದೆ. ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ನೇತೃತ್ವದಲ್ಲಿರುವಂತಹ ಆಯೋಗ ಇದು 2006 ರಿಂದ 2024 ಜುಲೈ 15ರವರೆಗೂ ಕೂಡ ತನಿಖೆಯನ್ನ ನಡೆಸಲಿದೆ. ಮೂಡಾ ರಚಿಸಿದಂತಹ ಬಡಾವಣೆ, ಭೂಸ್ವಾಧೀನ ಪ್ರಕ್ರಿಯೆಗಳು ಮತ್ತು ಭೂಸ್ವಾಧೀನದಿಂದ ಕೈಬಿಟ್ಟಿರುವ ಪ್ರಕರಣಗಳು, ಇದೆಲ್ಲದರ ಬಗ್ಗೆನೂ ಕೂಡ ಸಮಗ್ರ ಮಾಹಿತಿಯನ್ನ ಕಲೆ ಹಾಕಲಿದೆ ಈ ಒಂದು ಆಯೋಗ. ಎಲ್ಲ ಪ್ರಕರಣಗಳ ಬಗ್ಗೆ ಏನು ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಆಯೋಗ ಕಲೆ ಹಾಕಲಿದೆ. ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂಥ ಪಿಎನ್ ದೇಸಾಯಿ ನೇತೃತ್ವದಲ್ಲಿರುವಂಥ ಆಯೋಗ 2006 ರಿಂದ 2024ರವರೆಗೂ ಜುಲೈ 15ರವರೆಗೂ ಕೂಡ ಈ ಒಂದು ಸಮಗ್ರ ತನಿಖೆಯನ್ನ ಈ ಒಂದು ಆಯೋಗ ನಡೆಸಲಿದೆ. ಓಕೆ, ಈಗ ಮೂಡಾ ಸೈಟ್ಗಳ ಹಂಚಿಕೆಯಲ್ಲಿ ಅಕ್ರಮ ಪ್ರಕರಣ ಸಂಬಂಧಪಟ್ಟಂತೆ ವಿಚಾರಣಾ ಆಯೋಗಕ್ಕೆ ಕಾರ್ಯವ್ಯಾಪ್ತಿ ಷರತ್ತನ್ನ ಇದೀಗ ರಾಜ್ಯ ಸರ್ಕಾರ ವಿಧಿಸಿದೆ. ಕಾರ್ಯವ್ಯಾಪ್ತಿ ಷರತ್ತನ್ನ ರಾಜ್ಯ ಸರ್ಕಾರ ವಿಧಿಸಿದ್ದು ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ನೇತೃತ್ವದಲ್ಲಿ ನೇಮಕ ಆಗಿರುವಂತಹ ಆಯೋಗ ಇದು. ಈ ಆಯೋಗದ ಕೆಲಸ ಏನಂದ್ರೆ 2006 ಇಂದ 2024ರವರೆಗೂ ಕೂಡ ಜುಲೈ 15ನೇ ತಾರೀಕುವರೆಗೂ ಕೂಡ ಸಮಗ್ರ ತನಿಖೆ ಆಗಬೇಕು. ಯಾವ ವರ್ಷ ಏನು ಎಂಬುದ್ರ ಬಗ್ಗೆ ಎಲ್ಲದರ ಬಗ್ಗೆನೂ ಕೂಡ ಈ ಒಂದು ಆಯೋಗ ಮಾಹಿತಿಯನ್ನು ಕಲೆ ಹಾಕಲಿದೆ. ಮೂಡಾ ರಚಿಸಿದಂಥ ಬಡಾವಣೆ, ಭೂಸ್ವಾಧೀನ ಪ್ರಕ್ರಿಯೆಗಳಾಗಿರ್ಬೋದು, ಭೂಸ್ವಾಧೀನದಿಂದ ಕೈ ಬಿಟ್ಟಿರುವ ಪ್ರಕರಣಗಳು, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಿದೆ. ಯಾಕಾಗಿ ಈ ಪ್ರಕರಣವನ್ನು ಕೈ ಬಿಡ್ತು, ಯಾಕೆ ಏನು ಎಂಬುದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ ಈ ಒಂದು ಆಯೋಗ. ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ಈ ಆಯೋಗ ಕಲೆ ಹಾಕಲಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.